ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನೌಕರಿಗಳೆಲ್ಲ ನನ್ನ ಸ್ನೇಹಿತರಿಗೆ ಸಹೋದರಿಗೆ ನಮಸ್ಕಾರ. ಗೆಳೆಯರೆ, ಇವತ್ತು ನಾನು ಹಾಕ್ತಿರುವಂತಹ ನೋಟಿಫಿಕೇಶನ್ ಇಟ್ ಈಸ್ ರಿಲೇಟೆಡ್ ಟು ದ ಜಾಬ್ ಆಸ್ಪಿರೆಂಟ್ಸ್ಗಾಗಿರುತ್ತೆ. ಇದೊಂದು ಸೆಂಟ್ರಲ್ ಗೌರ್ಮೆಂಟ್ ಆರ್ಗನೈಸೇಷನ್ ಲೈಕ್ NMDC ಅಂತ ಕರೀತಾರೆ, ನ್ಯಾಷನಲ್ ಮೈನಿಂಗ್ ಡೆವಲಪ್ಮೆಂಟ್ ಕಾರ್ಪೊರೇಷನ್ ಅಂತೇಳಿ. ಇಟ್ ಈಸ್ ಎನ್ ಅವರ್ತ್ ಕಂಪನಿ. ಹಲವಾರು ವೇಕೆನ್ಸೀಸ್ ಕೊಟ್ಟಿದ್ದಾರೆ ಇದರಲ್ಲಿ. ಎಲ್ಲ ಇಂಜಿನಿಯರ್ಸ್ಗಿದೆ, MSWs ಇದೆ, ಹಾಗೂ HR ಪೀಪಲ್ಗೂ ಸಹ ಓಪನಿಂಗ್ಸ್ ಇದ್ದಾವೆ. ಸೇಫ್ಟಿ, ಸರ್ವೆ, ಮೆಟೀರಿಯಲ್ ಮ್ಯಾನೇಜ್ಮೆಂಟ್ ಹಾಗೂ ಆಲ್ ಟೈಪ್ಸ್ ಆಫ್ ಇಂಜಿನಿಯರ್ಸ್ಗೆ ಓಪನಿಂಗ್ ಇದೆ ಗೈಸ್. ಈ ಡಿಸ್ಟ್ರಿಬ್ಯೂಷನ್ ನೋಡೋದಾದರೆ ಡೀಟೇಲ್ ಆಗಿ ಯಾರ್ಯಾರು ಎಲಿಜಿಬಲ್ ಇದ್ದಾರೆ ನೋಡಿ. ಸಿವಿಲ್ ಇಂಜಿನಿಯರಿಂಗ್, ಮೆಕ್ಯಾನಿಕಲ್ ಇಂಜಿನಿಯರಿಂಗ್ ಹಾಗೂ ಎಲೆಕ್ಟ್ರಿಕಲ್ ಇಂಜಿನಿಯರಿಂಗ್ ಎಲಿಜಿಬಲ್ ಇದ್ದಾರೆ. ಸೋಷಿಯಾಲಜಿ, ಸೋಷಿಯಲ್ ವರ್ಕ್, MSW ಮಾಡಿದ್ರು ಸಹ ಎಲಿಜಿಬಲ್ ಇದ್ದಾರೆ. ಡಿಗ್ರಿ ಇನ್ ಆರ್ಟ್ಸ್ ಆಗಿರ್ಬೋದು, ಸೈನ್ಸ್ ಆಗಿರ್ಬೋದು, ಕಾಮರ್ಸ್ ಆಗಿರ್ಬೋದು, ನೀವು ಮೆಟೀರಿಯಲ್ ಮ್ಯಾನೇಜ್ಮೆಂಟ್ಗೆ ಅಪ್ಲೈ ಮಾಡ್ಬೋದು. ಅಲಾಂಗ್ ವಿತ್ ದಟ್ ನಿಮಗೆ ಡಿಪ್ಲೊಮಾ ಇನ್ ಮೆಟೀರಿಯಲ್ ಮ್ಯಾನೇಜ್ಮೆಂಟು ಸಹ ಇರಬೇಕು ಗೈಸ್. ಆ್ಯಂಡ್ ಸರ್ವೆ ನೋಡಿ, ಡಿಪ್ಲೊಮಾ ಇನ್ ಮೈನಿಂಗ್ ಅಥವಾ ಮೈನಿಂಗ್ ಸರ್ಟಿಫಿಕೇಟ್ ಎರಡೂ ಇದ್ದರೆ ನೀವು ಸರ್ವೆಗೆ ಅಪ್ಲೈ ಮಾಡ್ಬೋದು. ಕಂಪ್ಯೂಟರ್ ಸೈನ್ಸ್ ಆ್ಯಂಡ್ IT ಆಗಿದ್ದರೆ ನೀವು ಕಂಪ್ಯೂಟರ್ ಆ್ಯಂಡ್ ಇನ್ಫಾರ್ಮೇಷನ್ ಟೆಕ್ನಾಲಜಿ ಅಪ್ಲೈ ಮಾಡ್ಬೋದು. ಸೇಫ್ಟಿ ಅಂದರೆ ಡಿಪ್ಲೊಮಾ ಇನ್ ಸೇಫ್ಟಿ 1 ಇಯರ್ ಆಗಿರೋ ಪ್ಲಸ್ ಎಲೆಕ್ಟ್ರಿಕಲ್ ಇಂಜಿನಿಯರಿಂಗ್ ಡಿಗ್ರಿ ಇದ್ದರೆ ನೀವು ಅಪ್ಲೈ ಮಾಡ್ಬೋದು. PMCಗೆ ಮೆಕ್ಯಾನಿಕಲ್, ಎಲೆಕ್ಟ್ರಿಕಲ್, ಸಿವಿಲ್ ಇಂಜಿನಿಯರಿಂಗ್ ಆಗಿರಬೇಕು. ಆ್ಯಂಡ್ ಲಾ ಬಂದಾಗ ಡಿಗ್ರಿ ಇನ್ ಲಾ 3 ಇಯರ್ಸ್ ಆಗಿರಬೇಕು ಪ್ಲಸ್ ಗ್ರ್ಯಾಜುಯೇಷನು ಸಹ ಇರಬೇಕು. ಆ್ಯಂಡ್ ಎನ್ವಿರಾನ್ಮೆಂಟಲ್ ಅಂತ ಬಂದಾಗ ಸಿವಿಲ್, ಕೆಮಿಕಲ್, ಮೈನಿಂಗ್, ಎನ್ವಿರಾನ್ಮೆಂಟಲ್ ರಿಲೇಟೆಡ್ ಡಿಗ್ರಿ ಇಂಜಿನಿಯರಿಂಗ್ ಮಾಡಿದರೆ ಸಹ ಅಪ್ಲೈ ಮಾಡ್ಬೋದು, ಅಥವಾ ಡಾಕ್ಟರೇಟ್ ಮಾಡಿದ್ರು ಸಹ ಯು ಗೈಸ್ ಆರ್ ಎಲಿಜಿಬಲ್. ಕಾರ್ಪೊರೇಟ್ ಸೋಷಿಯಲ್ ರೆಸ್ಪಾನ್ಸಿಬಿಲಿಟಿ ಅಂದರೆ ಯೂಶುವಲಿ MSWs ಪೀಪಲ್ ಎಲ್ಲನೂ ಎಲಿಜಿಬಲ್ ಇರ್ತಾರೆ. ಸೋಷಿಯಲ್ ವರ್ಕ್ ರಿಲೇಟೆಡ್ ಏನೇ ಸ್ಪೆಷಲೈಸೇಷನ್ ಮಾಡಿದ್ರು ಸಹ ಯು ಗೈಸ್ ಆರ್ ಎಲಿಜಿಬಲ್. ಆ್ಯಂಡ್ ದೆನ್ ನಂಬರ್ ಆಫ್ ಪೋಸ್ಟ್ ಡಿಸ್ಟ್ರಿಬ್ಯೂಷನ್ ನೋಡಿ ಗೈಸ್, ಇಲ್ಲಿ ಕೊಟ್ಟಿದ್ದಾರೆ ಡೀಟೇಲ್ ಆಗಿ ಡಿಸ್ಟ್ರಿಬ್ಯೂಷನ್. ಫಾರ್ ಮೋರ್ ಡೀಟೇಲ್ಸ್ ಈ ನೋಟಿಫಿಕೇಷನ್ ರೆಫರ್ ಮಾಡಿ. ಓಕೆ. ಆ್ಯಂಡ್ ಟರ್ಮ್ಸ್ ಆ್ಯಂಡ್ ಕಂಡೀಷನ್ಸ್ ಆಫ್ ದಿ ಕಾಂಟ್ರಾಕ್ಟ್, ಇದೊಂದು ಕಾಂಟ್ರಾಕ್ಟ್ ಜಾಬ್ ಆಗಿರುತ್ತೆ ಗೈಸ್. 5 ಇಯರ್ಸ್ ತನಕ ನಿಮಗೆ ಎಲಿಜಿಬಿಲಿಟಿ ಇರುತ್ತೆ. 3 ಇಯರ್ಸ್ ಇನಿಷಿಯಲಿ ತೊಗೊತಾರೆ, ಆದ ನಂತರ 1 ಇಯರ್ ಎಕ್ಸ್ಟೆಂಡ್ ಮಾಡ್ತಾರೆ, ಮತ್ತು ಒಂದು ವರ್ಷ ಎಕ್ಸ್ಟೆಂಡ್ ಮಾಡ್ತಾರೆ. ಟೋಟಲಿ 5 ವರ್ಷ ಅವಧಿ ಇರುತ್ತೆ. ಓಕೆ. ಆ್ಯಂಡ್ ಎಕ್ಸ್ಪೀರಿಯನ್ಸ್ ಆ್ಯಂಡ್ ರೆಮ್ಯುನರೇಷನ್ ಕೇಳಿದರೆ ಏನಿರಬೇಕು ಇದಕ್ಕೆ ಎಕ್ಸ್ಪೀರಿಯನ್ಸು ನೋಡಿ. ನೀವು ಯಾವುದೇ ಇಂಜಿನಿಯರಿಂಗ್ ಕ್ವಾಲಿಫಿಕೇಷನ್ ಏನೇ ಆಗಿರ್ಬೋದು, ಇದರಲ್ಲಿ ನೀವು ಏನಾದರೂ ಪೋಸ್ಟ್ ಕ್ವಾಲಿಫಿಕೇಷನ್ ಎಕ್ಸ್ಪೀರಿಯನ್ಸ್ ಎಷ್ಟು ವರ್ಷ ಇರಬೇಕಂದ್ರೆ ಎಕ್ಸಿಕ್ಯೂಟಿವ್ 1A ಪೋಸ್ಟ್ಗೆ ಅಪ್ಲೈ ಮಾಡೋಂಗಿದ್ದೆ 4 ವರ್ಷ ಇರಬೇಕು. ಎಕ್ಸಿಕ್ಯೂಟಿವ್ 1B ಅಂತಂದರೆ 6 ವರ್ಷ ಇರಬೇಕು. ಸೊ ಬೇಸ್ಡ್ ಆನ್ ದ ಎಕ್ಸ್ಪೀರಿಯನ್ಸ್ ನಿಮಗೆ ಸ್ಯಾಲ್ರಿನೂ ಸಹ ಫಿಕ್ಸ್ ಮಾಡಿದ್ದಾರೆ. 4 ವರ್ಷ ಎಕ್ಸ್ಪೀರಿಯನ್ಸ್ ಇರೋರಿಗೆ 60,000 ರೂಪಾಯಿ, 6 ವರ್ಷ ಎಕ್ಸ್ಪೀರಿಯನ್ಸು ಇದ್ದರೆ ನಿಮಗೆ 90,000 ರೂಪಾಯಿ ಮಂತ್ಲಿ ಸ್ಯಾಲ್ರಿ ಇರುತ್ತೆ. ಓಕೆ. ಅದಾದ ನಂತರ ನಿಮಗೆ ಬೇರೆ ಅಲಯನ್ಸಸ್ಸು ಅದನ್ನು ಸಹ ಅಪ್ಲಿಕೇಬಲ್ ಇರ್ತೀರ. ಓಕೆ. ಆ್ಯಂಡ್ ಕಮಿಂಗ್ ಟುವರ್ಡ್ಸ್ ಹೌ ಟು ಅಪ್ಲೈ ನೋಡಿ, 28ನೇ ತಾರೀಕಿಂದನೇ ಶುರು ಆಗಿದೆ. 28 ಜೂನಿಂದ ಶುರು ಆಗಿದೆ. 18ನೇ ತಾರೀಕು ಜೂಲೈ ತನಕ ನಿಮಗಿರುತ್ತೆ, ಅಂದರೆ ಥರ್ಸ್ಡೇ. 18ನೇ ತಾರೀಕು ಜೂಲೈ ತನಕ ನಿಮಗೆ ಅಪ್ಲಿಕೇಬಲ್ ಇರುತ್ತೆ ಗೈಸ್. ಇಮಿಡಿಯೇಟಾಗಿ ಅಪ್ಲೈ ಮಾಡ್ಕೊಳ್ಳಿ. ಏನಾದರೂ ಡೌಟ್ಸ್ ಇತ್ತಂದರೆ ಇಲ್ಲಿ ಅವರು ಇಮೇಲ್ ID ಕೊಟ್ಟಿದ್ದಾರೆ, ಆ ಇಮೇಲ್ IDಗೆ ನೀವು ಅಪ್ಲೈ ಮಾಡ್ಬೋದು. ಇಮೇಲ್ IDಗೆ ಇಮೇಲ್ ಮಾಡೋದ್ರಿಂದ ಅವರು ನಿಮಗೆ 10 to 6 PM ಒಳಗಡೆ ರೆಸ್ಪಾನ್ಸ್ ಮಾಡ್ತಾರೆ. ಸೊ ಇನ್ನು ಅದು ಬಿಟ್ಟರೆ ಇನ್ನು ಬೇರೆ ಏನು ಜಾಸ್ತಿ ಮಾಹಿತಿ ಹೇಳಬೇಕನ್ನೋದೇನಿಲ್ಲ ಗೈಸ್. ಇಲ್ಲಿ ಇನ್ನೊಂದು ಸೆಲೆಕ್ಷನ್ ಮೋಡ್ಗೆ ಬಂದಾಗ ಇಂಟರ್ವ್ಯೂ ಆದಮೇಲೆ ಇದನ್ನು ಸೆಲೆಕ್ಟ್ ಮಾಡ್ತಾರೆ. ಯಾವುದೇ ಥರ ಎಕ್ಸಾಮ್ ಇರಲ್ಲ, ನೋ ಎಕ್ಸಾಮ್, ಡೈರೆಕ್ಟ್ ಇಂಟರ್ವ್ಯೂ ಒಂದಿರುತ್ತೆ. ಇಂಟರ್ವ್ಯೂ ಅದಾದ ನಂತರ ಇಮಿಡಿಯೇಟಾಗಿ ಸೆಲೆಕ್ಷನ್ ಇರುತ್ತೆ ಗೈಸ್. ಓಕೆ. ಆ್ಯಂಡ್ ಜನರಲ್ ಕಂಡೀಷನ್ಸ್ ಹಾಗೂ ಡಾಕ್ಯುಮೆಂಟ್ ವೆರಿಫಿಕೇಷನ್ ಮಾತ್ರ ಒರಿಜಿನಲ್ಸ್ ತೊಗೊಂಡು ಬರಬೇಕಾಗುತ್ತೆ ಅಟ್ ದ ಟೈಮ್ ಆಫ್ ಇಂಟರ್ವ್ಯೂ ಫಾರ್ ದೋಸ್ ಹೂ ಆರ್ ಬಿನ್ ಶಾರ್ಟ್ ಲಿಸ್ಟ್ ಮಾಡ್ತಾರೆ ಗೈಸ್. ಶಾರ್ಟ್ ಲಿಸ್ಟ್ ಮಾಡಿದ್ಮೇಲೆ ನಿಮ್ಗೆ ಇಂಟರ್ವ್ಯೂ ಕರೀತಾರೆ. ಇಂಟರ್ವ್ಯೂ ಟೈಮಲ್ಲಿ ನೀವು ಡಾಕ್ಯುಮೆಂಟ್ ವೆರಿಫಿಕೇಷನ್ ಎಲ್ಲ ಮಾಡಬೇಕಾಗುತ್ತೆ. ಅದಾದ ನಂತರ ನಿಮಗೆ ಇಂಟರ್ವ್ಯೂ ಕಂಡಕ್ಟ್ ಮಾಡ್ತಾರೆ. ಇನ್ನು ಅದು ಬಿಟ್ಟರೆ ಇನ್ನು ಜಾಸ್ತಿ ಇಂಪಾರ್ಟೆಂಟ್ ಪಾಯಿಂಟ್ಸ್ ಅನ್ನೋದಿದ್ರೆ ನೋಟಿಫಿಕೇಷನಲ್ಲಿ ಇನ್ನೇನಿಲ್ಲ. ಸೊ ನಿಮಗೆ ಹೆಚ್ಚಿನ ಮಾಹಿತಿ ಬೇಕಿದ್ದರೆ ಈ ನೋಟಿಫಿಕೇಷನ್ ರೆಫರ್ ಮಾಡ್ಬೋದು. ಐ ವಿಲ್ ಪುಟ್ ದ ಲಿಂಕ್ ಇನ್ ದ ಡಿಸ್ಕ್ರಿಪ್ಷನ್ ಬಾಕ್ಸ್. ಓಕೆ. ಇಂಪಾರ್ಟೆಂಟ್ ಪಾಯಿಂಟ್ ಏನಂತಂದರೆ ನಿಮಗೆ ಕೊಟ್ಟಿರೋಂತಹ ಅವಧಿ ಇಮಿಡಿಯೇಟಾಗಿ ಅಪ್ಲೈ ಮಾಡ್ಕೊಳ್ಳಿ ಗೈಸ್. ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್ ಆ್ಯಂಡ್ ಐ ವಿಶ್ ಯು ಆಲ್ ದಿ ಬೆಸ್ಟ್.